ನಮಸ್ಕಾರ ಎಲ್ಲರಿಗೂ. ಇವತ್ತು ನಮ್ಮ ದೇಹದ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ದೇಹ ದೇವರು ಮಾಡಿರೋ ಅದ್ಭುತವಾದ ಸೃಷ್ಟಿ ಅಂತಾನೆ ಹೇಳ್ಬೋದು. ಅದನ್ನ ಸಂಪೂರ್ಣವಾಗಿ ತಿಳಿಯೋಕೆ ನಾವು ಪ್ರಯತ್ನ ಪಟ್ಟಷ್ಟು ನಮ್ಮ ಜೀವನ ಮಿರಾಕಲ್ ಅನ್ನಿಸ್ತಾ ಹೋಗುತ್ತೆ. ಸೊ ನಮ್ಮಲ್ಲಿ ಎಷ್ಟೊಂದು ಜನ ಲೋವರ್ ಬ್ಯಾಕ್ ಪೇನ್ ಬಗ್ಗೆ ಕಂಪ್ಲೇಂಟ್ ಮಾಡ್ತಾನೆ ಇರ್ತೀವಿ. ನಮ್ಮ ದೇಹದಲ್ಲಿ ಸಯಾಟಿಕಾ ಅಂತ ಒಂದು ನರ್ವ್ ಇರುತ್ತೆ. ಅದು ನಮ್ಮ ಮೆದುಳಿನ ಭಾಗದಿಂದ ಸಂಪರ್ಕ ಹೊಂದಿ ಬೆನ್ನಿನ ಹುರಿಯ ಮೂಲಕ ತ್ರಿಕಾಸ್ಟಿ ಭಾಗ ಅಥವಾ ಕೊಕಿಕ್ಸ್ ರೀಜನ್ ಅಂತ ಹೇಳ್ತೀವಿ, ಅಲ್ಲಿಂದ ಡಿವೈಡ್ ಆಗಿ ಕಾಲಿನಲ್ಲಿರುವ ನಮ್ಮ ಸ್ನಾಯುಗಳಿಗೆ ಕನೆಕ್ಟ್ ಆಗಿರುತ್ತೆ. ಸೊ ಸಯಾಟಿಕಾ ನರ್ವ್ ಏನಪ್ಪ ಮಾಡುತ್ತೆ ಅಂದರೆ ಮೆದುಳಿನಿಂದ ಕಾಲಿನ ನರಗಳಿಗೆ ಸಂಕೇತಗಳನ್ನು ಅಥವಾ ಸಿಗ್ನಲ್ಸ್ನ ಟ್ರಿಗರ್ ಮಾಡ್ತಾ ಇರ್ತದೆ. ಇದೇನು ಅದು ತುಂಬ ಹೊತ್ತು ಕುಳಿತು ಕೆಲಸ ಮಾಡೋರಲ್ಲಿ L1 L2 L3 ಲೋವರ್ ಡಿಸ್ಕ್ ಸ್ಪೈನಲ್ಲಿ ಈ ಮಧ್ಯದ ಭಾಗದಲ್ಲಿ ಏನಾದರೂ ಸಯಾಟಿಕಾ ನರ್ವ್ ಸಿಕ್ಕಾಕೊಂಡಾಗ ಅಲ್ಲಿ ನೋವು ಕಾಣಿಸುತ್ತೆ. ಇನ್ ಜನರಲ್ ಆಗಿ ಇದನ್ನ ಸಯಾಟಿಕಾ ಪೇನ್ ಅಥವಾ S1 S2 S3 ಅಂತ ಡಾಕ್ಟರ್ಸ್ ನಮಗೆ ಹೇಳ್ತಾರೆ. ಸೊ ಯೋಗದ ಮೂಲಕ ಈ ನೋವನ್ನು 100% ನಿವಾರಣೆ ಮಾಡ್ಬೋದು. ಇದೊಂದೇ ಅಲ್ಲ, ಮೆಡಿಕಲ್ ಸೈನ್ಸಲ್ಲಿ ಸುಮಾರು 285 ಡಿಫ್ರೆಂಟ್ ಸ್ಟ್ರೀಮ್ಸ್ ಇದೆ. ಇದನ್ನೆಲ್ಲ ಮೀರಿದು ಸೈನ್ಸ್ ಆಫ್ ಯೋಗ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಸೊ ಸೈನ್ಸ್ ಆಫ್ ಯೋಗ ಇದನ್ನ ಸರಿಯಾಗಿ ಅರ್ಥೈಸ್ಕೊಂಡ್ರೆ ನಮ್ಮ ದೇಹದಲ್ಲಿ ಎಂಥದೇ ಹೆಲ್ತ್ ಪ್ರಾಬ್ಲಮ್ಸ್ ಇರಲಿ, ಇನ್ಕ್ಲೂಡಿಂಗ್ ಕ್ಯಾನ್ಸರ್ ಹಾಗೂ HIV, ಎನಿ ಡಿಸೀಸಸ್ ಕ್ಯಾನ್ ಬಿ ಕ್ಯೂರ್ಡ್. ಸೊ ಇದಕ್ಕೆಲ್ಲ ಅತಿ ಮುಖ್ಯವಾಗಿ ಬೇಕಾಗಿದ್ದಂದರೆ ನಮ್ಮ ಮೆದುಳಿನ ಶಕ್ತಿ, ಆತ್ಮವಿಶ್ವಾಸ, ಹಾಗೆ ಇದನ್ನೆಲ್ಲ ಮೀರಿದ್ದು ನಮ್ಮ ಮನಃಶಕ್ತಿಯನ್ನು ಹೇಳ್ತಾ ಹೋದರೆ ಅದ್ಭುತವಾದ ಅನುಭವ ಅಂತ ಹೇಳ್ಬೋದು. ಸೊ ಅದನ್ನ ಅಂತ ಒಂದು ಮನಃಶಕ್ತಿ ಪಡಿಬೇಕಂದ್ರೆ ನಾವು ತಪ್ಪದೆ ನಿತ್ಯ ಯೋಗ, ಧ್ಯಾನ ಹಾಗೂ ಆಧ್ಯಾತ್ಮಿಕ ಸಾಧನೆ ಮಾಡ್ತಾ ಹೋದಾಗ ನಾವು ಜೀವನದಲ್ಲಿ ಉನ್ನತ ಹಂತವನ್ನು ತಲುಪಬಹುದು. ಈ ಮಾಹಿತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. Thank you so much. I will come up with some good information in the next video.